ನಿಮ್ಗೆ ಪದೇ ಪದೇ ಬೆನ್ನು ನೋವು ಕುತ್ತಿಗೆ ನೋವು ಬರ್ತಾ ಇದೆಯಾ? ಬೆನ್ನಲ್ಲಿ ಬಿಗಿತ ಬರುವಂತಹದ್ದು, ನೋವು ಬರೋದು, ಕೈ ಕಾಲಲ್ಲಿ ಸೆಳೆತ ಬರೋದು, ಜುಮ್ ಅನ್ನುವಂತಹದ್ದು, ಮರಗಟ್ಟುವಂತಹ ಭಾವನೆ ಬರ್ತಾ ಇದೆಯಾ? ಇದು ನಿಮ್ಮ ಬೆನ್ನು ಹುರಿ ವೀಕ್ ಆಗ್ತಾ ಇದೆ ಅಂತ ಹೇಳುವಂತಹ ಲಕ್ಷಣ. ನಾವು ತಿನ್ನುವಂತಹ ಆಹಾರದಿಂದ ನಮ್ಗೆ ಬೆನ್ನು ಎಷ್ಟು ಗಟ್ಟಿಯಾಗಿ ಇಟ್ಕೋಬಹುದು ಅನ್ನೋದು ನಿರ್ಧಾರ ಆಗುತ್ತೆ. ನಮ್ಮ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಕ್ಯಾಲ್ಸಿಯಂ, ವಿಟಮಿನ್ ಡಿ ಬೇಕು. ನಮ್ಮ ಡಿಸ್ಕ್ಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಅದರಲ್ಲಿರುವಂತಹ ತೇವಾಂಶ ಚೆನ್ನಾಗಿರಬೇಕು, ಕೊಲಾಜನ್ ನಮ್ಗೆ ಬೇಕು. ಅದೇ ರೀತಿ ನರಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಬೇಕು ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳು ಬೇಕು. ಸರಿಯಾದ ರೀತಿಯಲ್ಲಿ ಆಹಾರವನ್ನ ತಗೊಳ್ಳೋದ್ರಿಂದ ಹೇಗೆ ನಮ್ಮ ಬೆನ್ನನ್ನ ನಾವು ಗಟ್ಟಿಯಾಗಿ ಇಟ್ಕೋಬಹುದು, ಪದೇ ಪದೇ ಈ ಬೆನ್ನು ಸೊಂಟ ನೋವು, ಕುತ್ತಿಗೆ ನೋವು ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ಬೇಕು. ಅವಾಗ ನಿಮ್ಗೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ಬೆನ್ನು ಹುರಿ ಅನ್ನೋದು ನಮ್ಮ ಇಡೀ ದೇಹದ ಮುಖ್ಯವಾದಂತಹ ಒಂದು ಸೆಂಟ್ರಲ್ ಪಿಲ್ಲರ್ ಅಂತ ಹೇಳ್ಬೋದು. ಒಂದು ಬಿಲ್ಡಿಂಗ್ ಅಲ್ಲಿ ಗಟ್ಟಿಯಾಗಿರುವಂತಹ ಪಿಲ್ಲರ್ ಇದ್ರೆ ಆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ. ಅದೇ ರೀತಿ ನಮ್ಮ ಬೆನ್ನು ಹುರಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಅದರಲ್ಲಿರುವಂತಹ ಮೂಳೆಗಳು ಗಟ್ಟಿಯಾಗಿರ್ಬೇಕು. ವರ್ಟೆಬ್ರಲ್ ಬೋನ್ ಅಂತ 33 ಮೂಳೆಗಳಿಂದ ಸೇರಿ ಈ ಬೆನ್ನು ಹುರಿ ಮೂಳೆ ಆಗಿರುತ್ತೆ. ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಅದರಲ್ಲಿರುವಂತಹ ಕ್ಯಾಲ್ಸಿಯಂ ಚೆನ್ನಾಗಿರ್ಬೇಕು. ಕ್ಯಾಲ್ಸಿಯಂ ಸಿಮೆಂಟ್ ತರ ಒಂದು ಪಿಲ್ಲರ್, ಮಧ್ಯದಲ್ಲಿರುವಂತಹ ಆಧಾರ ಸ್ತಂಭ ಪಿಲ್ಲರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಸಿಮೆಂಟ್ ಗಟ್ಟಿಯಾಗಿರ್ಬೇಕು. ಸಿಮೆಂಟ್ ಕ್ಯಾಲ್ಸಿಯಂ ಇದ್ದ ತರ. ಕ್ಯಾಲ್ಸಿಯಂ ಕಡಿಮೆ ಆಯ್ತು ಅಂದ ತಕ್ಷಣ ಆಸ್ಟಿಯೋಪೋರೋಸಿಸ್, ಮೂಳೆಗಳು ವೀಕ್ ಆಗುತ್ತೆ, ಏಟ್ ಬೀಳುವಂತ ಸಾಧ್ಯತೆ ಹೆಚ್ಚು, ಒಳಗಡೆ ನೋವು ಬರುವಂತ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಅದರಲ್ಲಿರುವಂತಹ ವಿಟಮಿನ್ ಡಿ ಚೆನ್ನಾಗಿರ್ಬೇಕು, ಮ್ಯಾಗ್ನೀಷಿಯಂ ಬೇಕು. ಈ ರೀತಿ ಕೆಲವೊಂದು ಖನಿಜಾಂಶಗಳಿದ್ದಾಗ ನಮ್ಮ ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಮೂಳೆಗಳ ಮಧ್ಯದಲ್ಲಿರುವಂತಹ ಡಿಸ್ಕ್, ಇದು ಶಾಕ್ ಅಬ್ಸಾರ್ಬರ್ ತರ ಅಂತ ಹೇಳ್ಬೋದು. ಶಾಕ್ ಅಬ್ಸಾರ್ಬರ್ ಒಂದು ಜೆಲ್ಲಿ ತರ ಮಟೀರಿಯಲ್. ಆ ಜೆಲ್ಲಿ ಹೇಗೆ ಒಂದು ಶಾಕ್ ಆಗಿ ಒಂದು ಸ್ಪ್ರಿಂಗ್ ತರ ಕೆಲಸ ಮಾಡುತ್ತೋ ಅದೇ ರೀತಿ ನಮ್ಮ ದೇಹವನ್ನ, ಇಡೀ ಮೂಳೆಗಳನ್ನ, ನರಗಳನ್ನ ಕಾಪಾಡಲಿಕ್ಕೆ ಈ ಡಿಸ್ಕ್ಗಳು ಕೆಲಸ ಮಾಡ್ತಾ ಇರುತ್ತೆ. ಅದರಲ್ಲಿರುವಂತಹ ತೇವಾಂಶ ಸರಿಯಾಗಿದ್ದಾಗ ಅಥವಾ ಅದರಲ್ಲಿರುವಂತಹ ಕೊಲಾಜನ್ ಚೆನ್ನಾಗಿದ್ದಾಗ ಅದು ಸರಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಅದು ಯಾವಾಗ ಏರುಪೇರು ಆಗುತ್ತೋ, ತೊಂದರೆ ಆಗುತ್ತೋ ಅವಾಗ ಡಿಸ್ಕ್ ಹಿಂದ್ಗಡೆ ಬಂದು ನರದ ಮೇಲೆ ಒತ್ತಡ ಕೊಡುತ್ತೆ, ಅದರಲ್ಲಿ ಉರಿಯೂತ ಬರುತ್ತೆ, ಆವಾಗ ತೊಂದರೆಗಳಾಗುವಂಥದ್ದು. ವಯಸ್ಸಾದ ನಂತರ ಡಿಸ್ಕಿನ ಆ ಒಳಗಡೆ ಇರುವಂತಹ ನೀರಿನಂಶ ಕಡಿಮೆ ಆಗಿ ಅದು ಡ್ರೈ ಆಗ್ತಾ ಬರುತ್ತೆ, ಆವಾಗ ನರಗಳ ಮೇಲೆ ಒತ್ತಡ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಕ್ಕೆ ನೋಡ್ಕೋಬೇಕು. ಅದರ ಜೊತೆಗೆ ಒಳಗಡೆ ಇರುವಂತಹ ಮುಖ್ಯವಾದಂತಹ ಬೆನ್ನುಹುರಿ ನರಗಳು, ಇದು ಎಲೆಕ್ಟ್ರಿಕ್ ವೈರ್ ತರ ಮೆದುಳಿಂದ ಎಲ್ಲಾ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗುವಂತಹ ನರಗಳು ಈ ಬೆನ್ನುಹುರಿ ಮೂಳೆ ಮುಖಾಂತರ ಹೋಗುತ್ತೆ. ನಮ್ಗೆ ಸ್ಪರ್ಶ ಜ್ಞಾನಕ್ಕೆ, ನಮ್ಮ ಕೈಕಾಲುಗಳು ಮೂವ್ಮೆಂಟ್ ಆಗ್ಬೇಕು, ನಮ್ಮ ದೇಹ ಎಲ್ಲಿದೆ ಅಂತ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ಈ ನರಗಳು ಸರಿಯಾಗಿರ್ಬೇಕು. ಇದರ ಆರೋಗ್ಯಕ್ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕು, ಮೆಗ್ನೀಷಿಯಂ ಬೇಕು. ಸೊ ಇದೆಲ್ಲದೂ ಸರಿಯಾಗಿ ನಾವು ಆಹಾರದಲ್ಲಿ ತಗೊಂಡಾಗ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ, ಮೂಳೆಗಳು ಬೇಗ ಸವಕಳಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ, ಈ ಡಿಸ್ಕ್ಗಳಲ್ಲಿರುವಂತಹ ಉರಿಯೂತ, ನರದಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ, ಸಣ್ಣ ಪುಟ್ಟ ತೊಂದರೆ ಆದ್ರೆ ಅದರಲ್ಲಿರುವಂತಹ ರಿಪೇರ್ ಆಗ್ಲಿಕ್ಕೆ, ಬೇಗ ಚೇತರಿಕೆ ಆಗ್ಲಿಕ್ಕೆ ಸರಿಯಾಗಿ ಪೂರಕವಾದಂತಹ ಆಹಾರ ತಗೊಳ್ಳೋದ್ರಿಂದ, ನೈಸರ್ಗಿಕವಾದ ಔಷಧದಿಂದ ನಮ್ಮ ಬೆನ್ನು ಹುರಿಯಲ್ಲಿ ಇರುವಂತಹ ಚಿಕ್ಕ ಪುಟ್ಟ ತೊಂದರೆಗಳನ್ನ ನಾವು ಸರಿಪಡಿಸ್ಕೋಬಹುದು. ನಮ್ಮ ಬೆನ್ನು ಹುರಿಯನ್ನ ಗಟ್ಟಿಯಾಗಿ ಇಟ್ಕೊಂಡು ಬೆನ್ನು ನೋವು, ಕುತ್ತಿಗೆ ನೋವು, ಸೊಂಟ ನೋವು ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಅದ ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಗಟ್ಟಿಯಾದ ಮೂಳೆಗಳಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಬೇಕು. ಇದು ಹೇಗೆ ಸಿಗುತ್ತೆ? ರಾಗಿಯಲ್ಲಿ ಬಹಳ ಚೆನ್ನಾಗಿ ನಮಗೆ ಕ್ಯಾಲ್ಸಿಯಂ ಪೂರೈಕೆ ಆಗುತ್ತೆ. ನಾವು ಸಾಮಾನ್ಯವಾಗಿ ಅನ್ನ ಮತ್ತು ಈ ಗೋಧಿಯಿಂದ ಏನು ಬಳಸ್ತೀವೋ, ಗೋಧಿ ಮತ್ತು ಅನ್ನದಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ನಮಗೆ ರಾಗಿಯಿಂದ ಸಿಗುತ್ತೆ. ಸೊ ರಾಗಿ ದೋಸೆ, ರಾಗಿ ರೊಟ್ಟಿ, ರಾಗಿ ಅಂಬ್ಲಿ, ರಾಗಿ ಮುದ್ದೆಯನ್ನು ತಿನ್ನೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಹೋಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತೆ. ಅದರ ಜೊತೆಗೆ ಮೊಸರು ಮತ್ತು ಮಜ್ಜಿಗೆ ತಗೊಳ್ಳೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಸಿಗುತ್ತೆ. ಮೊಸರು, ಒಂದು ಕಪ್ ಮೊಸರನ್ನು ತಗೊಳ್ಳುವಂತಹದ್ದು, ಮೊಸರನ್ನ ತಿನ್ನುವಂತಹದ್ದು ಅಥವಾ 1 ಕಪ್ ಮಜ್ಜಿಗೆಯನ್ನ ತಗೊಳ್ಳುವಂತಹದ್ದು ಬಹಳ ಉಪಯುಕ್ತ. ಅದರ ಜೊತೆಗೆ ನುಗ್ಗೆ ಸೊಪ್ಪು, ಬೇರೆ ನಾವು 1 ಲೋಟ ಹಾಲಲ್ಲಿ ಎಷ್ಟು ಕ್ಯಾಲ್ಸಿಯಂ ಇರುತ್ತೋ ಅದಕ್ಕಿಂತ ಹೆಚ್ಚು ಕ್ಯಾಲ್ಸಿಯಂ ನಮಗೆ ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಸಿಗುತ್ತೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ನುಗ್ಗೆ ಸೊಪ್ಪು ಮತ್ತು ಬೇರೆ ಎಲ್ಲಾ ಸೊಪ್ಪುಗಳಲ್ಲೂ ಕೂಡ ಈ ಕ್ಯಾಲ್ಸಿಯಂ ಬಹಳ ಚೆನ್ನಾಗಿ ಸಿಗುತ್ತೆ. ಕೇವಲ ನಮ್ಗೆ ಕ್ಯಾಲ್ಸಿಯಂ ಅಷ್ಟೇ ಸಿಕ್ಕಿದ್ರೆ ಸಾಕಾಗಲ್ಲ. ಕ್ಯಾಲ್ಸಿಯಂ ಚೆನ್ನಾಗಿ ಉಪಯೋಗ ಆಗ್ಬೇಕು ಅಂದ್ರೆ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ, ಸನ್ಶೈನ್ ವಿಟಮಿನ್, ಇದು ನಮಗೆ ಸೂರ್ಯನ ಕಿರಣದಲ್ಲಿ ಸಿಗುತ್ತೆ. ಪ್ರತಿದಿನ ಒಂದು 20 ನಿಮಿಷ ಬೆಳಗ್ಗೆ, ಮಧ್ಯಾಹ್ನದ ಆ ಬಿಸಿಲಿನಲ್ಲಿ ನಾವು ಹೋದಾಗ ನಮಗೆ ನಮ್ಮ ಚರ್ಮದಲ್ಲೇ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಅದರ ಜೊತೆಗೆ ಕೆಲವೊಂದು ವಿಟಮಿನ್ ಡಿ ಇರುವಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಕ್ಯಾಲ್ಸಿಯಂ ಕೊರತೆಯನ್ನು ಹೇಗೆ ನಿವಾರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ವಿಟಮಿನ್ ಡಿ ಎಷ್ಟು ಮುಖ್ಯವಾದಂತಹ ವಿಟಮಿನ್, ಇದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ಯಾವ ಆಹಾರದಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಡೀಟೇಲ್ಸ್ ನೋಡಬಹುದು. ಎರಡನೇದು, ನಮಗೆ ಕೊಲಾಜನ್ ಬಹಳ ಚೆನ್ನಾಗಿ ಬೇಕು. ಡಿಸ್ಕ್ಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕೊಲಾಜನ್ ಬೇಕೇ ಬೇಕು. ಕೊಲಾಜನ್ ನಮ್ಮ
ಚೆನ್ನಾಗಿದ್ದಾಗ ಆ ಡಿಸ್ಕಿನ ಆರೋಗ್ಯ ಸರಿಯಾಗಿರುತ್ತೆ. ಅದು ಡಿಸ್ಕ್ ಬೇಗ ಒಣಗೋಗೋದಿಲ್ಲ, ಡಿಸ್ಕ್ ಒಡೆಯೋದಿಲ್ಲ, ಡಿಸ್ಕ್ ಅಲ್ಲಿ ಉರಿಯೂತ ಬರೋದಿಲ್ಲ. ಈ ಕೊಲಾಜನ್ ನಮ್ಗೆ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮೊಳಕೆ ಕಾಳುಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಮುಖ್ಯವಾಗಿ ಹೆಸರು ಕಾಳು, ಕಡಲೆ ಇದರೆಲ್ಲ ಮೊಳಕೆ ಬರಿಸಿ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ಇದರಲ್ಲಿ ಕೊಲಾಜನ್ ಸಿಗುತ್ತೆ. ಅದು ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ಬೇಕು, ಕೊಲಾಜನ್ ಉಪಯೋಗ ಆಗ್ಬೇಕು ಅಂತಂದ್ರೆ ವಿಟಮಿನ್ ಸಿ ಬೇಕು. ಸೊ ನಾವು ಒಂದು ನೆಲ್ಲಿಕಾಯಿನ ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಡಿಸ್ಕ್ಗಳ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ಬೇರೆ ಸಿಟ್ರಸ್ ಫ್ರೂಟ್ಸ್ಗಳು, ಹುಳಿ ಸಿಹಿ ಇರುವಂತಹ ಹಣ್ಣುಗಳು, ಈ ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ಅದೇ ರೀತಿ ಹುಳಿ ಸಿಹಿ ಇರುವಂತಹ ಎಲ್ಲಾ ಹಣ್ಣುಗಳಲ್ಲೂ ಕೂಡ ಈ ವಿಟಮಿನ್ ಸಿ ಬಹಳ ಚೆನ್ನಾಗಿರುತ್ತೆ. ಸೊ ವಿಟಮಿನ್ ಸಿ ಮತ್ತೆ ಕೊಲಾಜನ್ ಬಹಳ ಚೆನ್ನಾಗಬೇಕು. ಈ ಮಾಂಸಾಹಾರ ಆಹಾರ ತಿನ್ನುವಂತದ್ರಲ್ಲಿ ಕಾಲಿನ ಸೂಪ್, ಮಟನ್ ಸೂಪ್ ಅನ್ನು ತಿಂತಾರೆ. ಅದರಲ್ಲೂ ಕೂಡ ಕೊಲಾಜನ್ ಬಹಳ ಚೆನ್ನಾಗಿ ವಾರದಲ್ಲಿ 1 ಅಥವಾ 2 ಸಲ ತಗೊಳ್ಳೋದ್ರಿಂದ ಆ ಕೊಲಾಜನ್ ಉತ್ಪತ್ತಿ ಸರಿಯಾಗುತ್ತೆ. ನಮ್ಮ ಇಡೀ ವಾರದ ಕೊಲಾಜನ್ ಪೂರೈಕೆ ವಾರದಲ್ಲಿ 2 ಸಲ ತಗೊಳ್ಳೋದ್ರಿಂದನೂ ಕೂಡ ಚೆನ್ನಾಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಡಿಸ್ಕ್ಗಳ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಮೂರನೇದು ಉರಿಯೂತವನ್ನ ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಆಹಾರಗಳು. ಇದರಿಂದ ನಮ್ಮ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ನ್ಯಾಚುರಲ್ ಪೇನ್ ಕಿಲ್ಲರ್, ನೈಸರ್ಗಿಕವಾದ ಪೇನ್ ಕಿಲ್ಲರ್ ಯಾವುದು ಅಂತ ಕೇಳಿದ್ರೆ ಅರ್ಶನ ಮತ್ತು ಶುಂಠಿ ಅಂತ ಹೇಳ್ಬೋದು. ಅರ್ಶನ, ಇದರಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಪದಾರ್ಥ ನಮ್ಮ ದೇಹದಲ್ಲಿ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಸೊ ಪ್ರತಿದಿನ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರ್ಶನ ಹಾಕೊಂಡು ಸ್ವಲ್ಪ ಕಾಳ್ಮೆಣಸು ಹಾಕೊಂಡು ತಗೊಳ್ಳೋದ್ರಿಂದ ಬಹಳ ಒಳ್ಳೆ ಪರಿಣಾಮ ಆಗುತ್ತೆ. ನಮ್ಮ ಬೆನ್ನು ನೋವು, ಸೊಂಟ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಈ ಬೆನ್ನು ನೋವು, ಸೊಂಟ ನೋವಲ್ಲಿ ಡಿಸ್ಕ್ಗಳಲ್ಲಿ ಉರಿಯೂತ ಇರಬಹುದು, ನರಗಳಲ್ಲಿ ಉರಿಯೂತ ಇರಬಹುದು, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಶುಂಠಿಯನ್ನ ತಗೊಳ್ಳೋದ್ರಿಂದ, ಶುಂಠಿ ಸ್ವಲ್ಪ ನಾವು ಉಗುರು ಬೆಚ್ಚಗಿರೋ ನೀರಲ್ಲಿ ಶುಂಠಿಯನ್ನ ಹಾಕೊಂಡು ತಗೊಳ್ಳೋದ್ರಿಂದ, ಅಷ್ಟ ಶುಂಠಿ ಪ್ರತಿದಿನ ಬಳಸೋದ್ರಿಂದ ನಮ್ಮ ಈ ಉರಿಯೂತ ಕಂಟ್ರೋಲ್ ಮಾಡ್ಲಿಕ್ಕೆ, ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಅದೇ ತರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ಉರಿಯೂತವನ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡಬಹುದು. ಮುಖ್ಯವಾಗಿ ಅಗಸೆ ಬೀಜ ಮತ್ತು ಚಿಯಾ ಬೀಜ, ಫ್ಲಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್, ಇದನ್ನ ನಾವು ಪ್ರತಿನಿತ್ಯ 1 ಮುಷ್ಟಿ ಆದ್ರೂ ಬಳಸಬೇಕು. ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಅಥವಾ ಪುಡಿ ಮಾಡ್ಕೊಂಡು ತಿನ್ನಬಹುದು, ಹಾಗೆ ತಿನ್ನಬಹುದು, ಅಥವಾ ಬೇರೆ ಮೊಸರಿಗೆ ಹಾಕೊಂಡು ಇದನ್ನ ತಿನ್ನೋದ್ರಿಂದ ನಮ್ಗೆ ಬಹಳಷ್ಟು ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ನಮ್ಮ ಉರಿಯೂತವನ್ನು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದರಿಂದ ನಮ್ಮ ಈ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. 4ನೇದು, ನಮ್ಮ ನರಗಳ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬೇಕು ಮತ್ತು ಮೆಗ್ನೀಷಿಯಂ ಬೇಕು. ಮೆಗ್ನೀಷಿಯಂ ಚೆನ್ನಾಗಿದ್ದಾಗ ನಮ್ಮ ನರಗಳಲ್ಲಿ ಈ ಸಿಗ್ನಲ್ಗಳು ಚೆನ್ನಾಗಿ ಹೋಗ್ತಾ ಇರುತ್ತೆ, ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮೆಗ್ನೀಷಿಯಂ ಹೆಚ್ಚಿರುವಂತಹ ಆಹಾರ ಅನ್ನೋದು ಬಾಳೆಹಣ್ಣು ತಗೊಳ್ಳೋದ್ರಿಂದ ನಮ್ಮ ಮೆಗ್ನೀಷಿಯಂ ಪೂರೈಕೆ ಆಗುತ್ತೆ. ಅದರ ಜೊತೆಗೆ ಈ ಡ್ರೈ ಫ್ರೂಟ್ಸ್ ಗಳಲ್ಲಿ ಈ ಗೋಡಂಬಿಯನ್ನು ತಿನ್ನೋದ್ರಿಂದ, ಬಾದಾಮನ ತಿನ್ನೋದ್ರಿಂದ ಮತ್ತು ಇಡೀ ಧಾನ್ಯಗಳನ್ನು ತಗೊಳ್ಳೋದ್ರಿಂದ, ಸಿರಿ ಧಾನ್ಯಗಳು, ನವಣೆ, ಅಕ್ಕಿ, ಈ ರೀತಿ ಇಡೀ ಧಾನ್ಯಗಳನ್ನು ತಗೊಳ್ಳೋದ್ರಿಂದ ಕೂಡ ಮ್ಯಾಗ್ನೀಷಿಯಂ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಹಳ ಮುಖ್ಯ. ಅದು ನರಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಲ್ಲಿ ವಿಟಮಿನ್ B1, B6 ಮತ್ತು B12 ಚೆನ್ನಾಗಿರ್ಬೇಕು. ಹೆಚ್ಚಿನ ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಬೇರೆ ಬೇರೆ ಕಲರ್ಫುಲ್ ಆಗಿರುವಂತಹ ಸೊಪ್ಪು, ತರಕಾರಿಗಳನ್ನ ನಾವು ಪ್ರತಿನಿತ್ಯ ಬಳಸೋದನ್ನ ಅಭ್ಯಾಸ ಇಟ್ಕೋಬೇಕು. ಅದರ ಜೊತೆಗೆ ಕೆಲವೊಂದು ಮಾಂಸಾಹಾರಿ ಮೂಲಗಳಲ್ಲಿ, ಈ ಮೀನುಗಳಲ್ಲಿ, ಮೊಟ್ಟೆಯಲ್ಲಿ ಎಲ್ಲ ಬಿ ಕಾಂಪ್ಲೆಕ್ಸ್ ತುಂಬಿ ಇರುತ್ತೆ. ಸೊ ಅದನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಬಹಳ ಚೆನ್ನಾಗಿ ಸಿಗುತ್ತೆ. ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನರಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಇಡೀ ದೇಹ ನಾವು ಹೇಳಿದ ಮಾತನ್ನ ಕೇಳುತ್ತೆ. ಅದು ಬಹಳ ಮುಖ್ಯ. 5ನೇದು ಮತ್ತು ಕೊನೆಯದು, ನಮ್ಮ ಡಿಸ್ಕ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ನೀರಿನ ಪೂರೈಕೆಯನ್ನ ಸರಿಯಾಗಿ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ 2-3 ಲೀಟರ್ ನೀರನ್ನಾದ್ರೂ ಕುಡಿಲೇಬೇಕು. ಯಾಕಂದ್ರೆ ಈ ಡಿಸ್ಕ್ ಅನ್ನುವಂಥದ್ದು 80% ಗಿಂತ ಹೆಚ್ಚು ನೀರೇ ಇರುತ್ತೆ. ಸೊ ನೀರಿನ ಅಂಶ ಕಡಿಮೆ ಆಯ್ತು ಅಂದ ತಕ್ಷಣ ಡಿಸ್ಕ್ ಒಣಗ್ತಾ ಬರುತ್ತೆ, ಡಿಸ್ಕಿನ ಹೈಟ್ ಕಡಿಮೆ ಆಗುತ್ತೆ, ಅವಾಗ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಬೇಗ ಆ ಮೂಳೆ ಸವಕಳಿ, ಬೆನ್ನುಹುರಿ ಮೂಳೆ ಸವಕಳಿ ಬಂದು ಸ್ಪಾಂಡೈಲೋಸಿಸ್ ತೊಂದರೆ ಆಗುವಂತಹದ್ದು, ನರಗಳ ಮೇಲೆ ಒತ್ತಡ ಬಂದು ಸೊಂಟದಿಂದ ಕಾಲಿಗೆ ಸೆಳೆತ, ಕುತ್ತಿಗೆಯಿಂದ ಕೈಗೆ ಸೆಳೆತ, ಕೈಕಾಲಲ್ಲಿ ಜೋಮ್ ಬರೋದು, ಇವೆಲ್ಲ ತೊಂದರೆಗಳಾಗ್ತಾ ಹೋಗುತ್ತೆ. ಬೇಗ ಆ ಬೆನ್ನುಹುರಿಗೆ ವಯಸ್ಸಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದಾಗಬಾರ್ದು ಅಂದ್ರೆ ನೀರನ್ನ ಚೆನ್ನಾಗಿ ಪೂರೈಕೆ ಮಾಡಬೇಕು. ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ 1-2 ಲೋಟ ನೀರು ಕುಡಿಯೋದು, ಕಾಲಕ್ಕೆ ನಾವು ರಿಮೈಂಡರ್ ಇಟ್ಕೊಂಡು ನೀರನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೋಬೇಕು. ಅದರ ಜೊತೆಗೆ ನಮ್ಗೆ ಆಂಟಿ ಆಕ್ಸಿಡೆಂಟ್ಗಳು ಬೇಕು. ಒಳಗಡೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು ಬೆನ್ನುಹುರಿಯಲ್ಲಿ ಅಂತಂದ್ರೆ ಗ್ರೀನ್ ಟೀ ಅನ್ನ ಕುಡಿಬೇಕು. ಗ್ರೀನ್ ಟೀಯಲ್ಲಿ
ಎಪಿಗ್ಯಾಲೋಕ್ಯಾಟಕಿನ್ ಗ್ಯಾಲೇಟ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಬೇಗ ತನ್ನ ಚೇತರಿಕೆಯನ್ನ ಮಾಡ್ಕೊಳ್ಳಿಕ್ಕೆ, ಬೆನ್ನಲ್ಲಿ ಏನೇ ತೊಂದರೆ ಅದು ನಮ್ಮ ದೇಹ ಸಣ್ಣ ಪುಟ್ಟ ತೊಂದರೆ ಆದ್ರೆ ಅದನ್ನು ವಾಪಸ್ ಸರಿಪಡಿಸಿಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ಎಲ್ಲದಕ್ಕೂ ನಾವು ಔಷಧಿ ಕೊಳ್ಕೊಳ್ಬೇಕು ಅಂತ ಅವಶ್ಯಕತೆ ಇರಲ್ಲ. ನೈಸರ್ಗಿಕವಾದಂತಹ ಔಷಧಿಗಳನ್ನು ತಗೊಳ್ಳೋದ್ರಿಂದ, ಈ ತುಳಸಿ ಟೀ ಅನ್ನು ತಗೊಳ್ಳೋದ್ರಿಂದ, ಈ ಪುದೀನಾ ಟೀ ಅನ್ನು ತಗೊಳ್ಳೋದ್ರಿಂದ, ಗ್ರೀನ್ ಟೀ ಅನ್ನು ತಗೊಳ್ಳೋದ್ರಿಂದ ನಮ್ಗೆ ಹಲವಾರು ಅನುಕೂಲ ಆಗ್ತಾ ಬರುತ್ತೆ. ಸೊ ಈ 5 ಮುಖ್ಯ ಆಹಾರ ಪದಾರ್ಥಗಳನ್ನ ನಾವು ಸರಿಯಾಗಿ ಬಳಸೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಇಡೀ ಬೆನ್ನುಹುರಿ, ಅದರಲ್ಲೂ ಮೂಳೆ, ಡಿಸ್ಕ್ ಮತ್ತು ನರದ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಬೆನ್ನಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದ್ರೆ ಯಾವ ಆಹಾರಗಳನ್ನು ತಗೋಬಾರದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಹೆಚ್ಚು ಉಪ್ಪು ಮತ್ತು ಸಕ್ಕರೆ ಮಿಶ್ರಿತ ಆಹಾರಗಳನ್ನ ನಾವು ಕಡಿಮೆ ಮಾಡಬೇಕು ಅಂತ. ಹೆಚ್ಚು ಉಪ್ಪನ್ನ ತಗೊಂಡ ತಕ್ಷಣ ಅದು ದೇಹದಲ್ಲಿ ಮೂಳೆಗಳಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನ ಹೆಚ್ಚು ವಾಶ್ ಔಟ್ ಮಾಡುತ್ತೆ, ಅದನ್ನ ತೆಗೆದಾಕ್ಬಿಡುತ್ತೆ. ಸೊ ಕ್ಯಾಲ್ಸಿಯಂ ಕಡಿಮೆ ಆದ ತಕ್ಷಣ ನಮ್ಮ ಮೂಳೆಗಳು ವೀಕ್ ಆಗುತ್ತೆ. ಅದಕ್ಕೆ ಹೆಚ್ಚು ಉಪ್ಪನ್ನ, ಮೇಲುಪ್ಪನ್ನ ಬಳಸಬಾರ್ದು. ಎಲ್ಲದಕ್ಕೂ ಉಪ್ಪನ್ನು ಹಾಕೊಳ್ಳುವಂತಹ ಅಭ್ಯಾಸ ಕಡಿಮೆ ಮಾಡ್ತಾ ಬರಬೇಕು. ಅದೇ ರೀತಿ ಹೆಚ್ಚು ಸ್ವೀಟ್ ಅನ್ನು ತಿನ್ನುವಂಥದ್ದು, ಹೆಚ್ಚು ಸಕ್ಕರೆ ತಗೊಳ್ಳುವಂಥದ್ದು, ಇದರಿಂದ ಕೂಡ ನಮ್ಮ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತೆ. ಆವಾಗ ಡಿಸ್ಕ್ ಸಮಸ್ಯೆ ಹೆಚ್ಚಾಗೋದು ಅಥವಾ ನೋವಿದ್ರೆ ಅದು ತುಂಬಾ ನಿಧಾನವಾಗಿ ವಾಸಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೆಚ್ಚು ಸಕ್ಕರೆಯನ್ನ ಕಡಿಮೆ ಮಾಡುವಂಥದ್ದು, ಸ್ವೀಟ್ ಅನ್ನ ಕಡಿಮೆ ಮಾಡೋದು ಬಹಳ ಮುಖ್ಯ. ನಂತರ ಹೆಚ್ಚು ಪ್ರಾಸೆಸ್ಡ್ ಆಹಾರವನ್ನ ತಗೊಳ್ಳುವಂತಹದ್ದು, ಜಂಕ್ ಫುಡ್ ಅನ್ನ ತಗೊಳ್ಳುವಂತಹದ್ದನ್ನು ನಾವು ಕಡಿಮೆ ಮಾಡಬೇಕು. ಈ ಎಲ್ಲಾ ಪ್ರಾಸೆಸ್ಡ್ ಆಹಾರ, ರೆಡಿ ಟು ಈಟ್, ನಮ್ಗೆ ಈಗ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೋ, ರೆಡಿ ಟು ಈಟ್ ಅಂತ ಏನ್ ಸಿಗುತ್ತೋ ಅಥವಾ ಪ್ರಾಸೆಸ್ ಮಾಡಿರುವಂತಹ ಆಹಾರದಲ್ಲಿ ಹೆಚ್ಚು ಪ್ರಿಸರ್ವೇಟಿವ್ ಗಳಿರುತ್ತೆ, ಹೆಚ್ಚು ಈ ರಿಫೈನ್ಡ್ ಆಯಿಲ್ ಗಳನ್ನ, ಎಣ್ಣೆಗಳನ್ನ ಉಪಯೋಗಿಸಿರ್ತಾರೆ. ನಮ್ಗೆ ಬೇಕಾಗಿ ಇರುವಂತಹ ಕೊಬ್ಬಿನಾಂಶ, ಹೆಚ್ಚು ತೊಂದರೆ ಕೊಡುವಂತಹ ಕೊಬ್ಬಿನಾಂಶ ಇರುವಂತಹದ್ದು ಆಹಾರ ಇರುತ್ತೆ. ಅದರಿಂದ ಉರಿಯೂತ ಹೆಚ್ಚಾಗ್ತಾ ಹೋಗುತ್ತೆ, ಇದರಿಂದ ತೊಂದರೆಗಳಾಗುತ್ತೆ. ಈ ಪ್ರಾಸೆಸ್ಡ್ ಆಹಾರದಲ್ಲಿ ಹೆಚ್ಚು ಪ್ರಿಸರ್ವೇಟಿವ್ ಗಳು ಹಾಕಿರ್ತಾರೆ, ಕೆಮಿಕಲ್ ಗಳು ಹಾಕಿರ್ತಾರೆ, ಅದರಿಂದ ಒಳಗಡೆ ಉರಿಯೂತ ಆಗುವಂತದ್ದು, ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುವಂತದ್ದು, ತೊಂದರೆ ಹೆಚ್ಚಾಗುವಂತದ್ದು ಇರುತ್ತೆ. ಸೊ ಇದನ್ನು ನಾವು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈ ಪಾನೀಯಗಳು, ಮುಖ್ಯವಾಗಿ ಈ ಸೋಡಾ ಮಿಶ್ರಿತ ಪಾನೀಯಗಳನ್ನ ಕಡಿಮೆ ಮಾಡಬೇಕು ಮತ್ತು ಮದ್ಯಪಾನವನ್ನ ಬಿಡಬೇಕು. ಹೆಚ್ಚಿನ ಸಾಫ್ಟ್ ಡ್ರಿಂಕ್ಸ್ ಅಂತ ಏನ್ ನಾವು ತಗೋತೀವೋ ಅದರಲ್ಲಿ ಫಾಸ್ಫೋರಿಕ್ ಆಸಿಡ್ ಅಂತ ಇರುತ್ತೆ, ಅದು ನಮ್ಮ ಮೂಳೆಗಳಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನ ಕಡಿಮೆ ಮಾಡ್ತಾ ಬರುತ್ತೆ. ಈ ಮದ್ಯಪಾನ, ಆಲ್ಕೋಹಾಲ್ ನಮ್ಮ ನರಗಳಿಗೆ ಮಾರಕ ಅಂತ ಹೇಳ್ಬೋದು. ಅಂದ್ರೆ ನರಗಳ ಆರೋಗ್ಯವನ್ನ ಹದಗೆಡಿಸ್ತಾ ಹೋಗುತ್ತೆ, ನರಗಳನ್ನ ವೀಕ್ ಮಾಡ್ತಾ ಹೋಗುತ್ತೆ. ಸೊ ಆದಷ್ಟು ಮದ್ಯಪಾನವನ್ನು ಬಿಟ್ಟು ಬಿಡಬೇಕು. ಈ ಸಾಫ್ಟ್ ಡ್ರಿಂಕ್ಸ್ ಅನ್ನ ನಾವು ಆದಷ್ಟು ಕಡಿಮೆ ಮಾಡ್ತಾ ಬಂದ ಹಾಗೆ ನಮ್ಮ ಈ ಬೆನ್ನಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಕೇವಲ ಆಹಾರದಲ್ಲಿ ಬದಲಾವಣೆಗಳಾದ್ರೆ ಸಾಕಾಗೋದಿಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಬೆನ್ನುಹುರಿಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ವ್ಯಾಯಾಮಗಳನ್ನು ಪ್ರತಿನಿತ್ಯ ಮಾಡಲೇಬೇಕು. ಬೆನ್ನುಹುರಿಯ ಸ್ಟ್ರೆಚಿಂಗ್, ಸ್ಟ್ರೆಂಥನಿಂಗ್ ವ್ಯಾಯಾಮಗಳು, ಈ ವಾಕಿಂಗ್ ಅನ್ನುವಂತಹ ಈ ಕಾರ್ಡಿಯೋ ವ್ಯಾಯಾಮಗಳು, ಇದನ್ನು ಮಾಡೋದ್ರಿಂದ ನಮ್ಮ ಬೆನ್ನಿಗೆ ರಕ್ತ ಸಂಚಾರ ಚೆನ್ನಾಗುತ್ತೆ, ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ, ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ, ನರಗಳ ಮೇಲೆ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಪ್ರತಿನಿತ್ಯ ವ್ಯಾಯಾಮ ಮಾಡೋದು ಬಹಳ ಮುಖ್ಯ. ನಂತರ ನಮ್ಮ ದೇಹದ ಭಂಗಿಯನ್ನ, ಬೆನ್ನುಹುರಿಯ ಭಂಗಿಯನ್ನ ಸರಿಯಾಗಿ ಕಾಪಾಡ್ಕೋಬೇಕು. ನೀವು ಈಗ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಮ ಕುತ್ತಿಗೆ ಭಂಗಿ ಸರಿ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳಿ. ನಾವು ಟಿವಿ ನೋಡ್ಬೇಕಾದ್ರೆ ಯಾವ ತರ ಕೂತ್ಕೋತೀವಿ, ಮಲ್ಕೊಂಡು ಮೊಬೈಲ್ ಅನ್ನ ಹೇಗೆ ನೋಡ್ತೀವಿ, ಮಲ್ಕೊಂಡು ನಾವು ಲ್ಯಾಪ್ಟಾಪ್ ಅಲ್ಲಿ ಹೇಗೆ ಕೆಲಸ ಮಾಡ್ತೀವಿ, ಇದೆಲ್ಲ ನಮ್ಮ ಕುತ್ತಿಗೆ ಬೆನ್ನ ಮೇಲೆ ಹೆಚ್ಚು ಒತ್ತಡ ಬಿದ್ದು ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಸರಿಪಡಿಸಬೇಕು ಅಂದ್ರೆ ನಮ್ಮ ಕುರ್ಚಿ ಹೇಗಿರ್ಬೇಕು, ನಮ್ಮ ಕುತ್ಕೊಳ್ಳುವಂತಹ ಭಂಗಿ, ನಡೆಯುವಂತಹ ಭಂಗಿ ಎಷ್ಟು ಸರಿಯಾಗಿರ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡು ಅದನ್ನ ಅನುಸರಿಸ್ತಾ ಹೋದಾಗ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಕೊನೆಯದಾಗಿ ನಮ್ಮ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಗೆ ಸ್ಟ್ರೆಸ್ ತುಂಬಾ ಇದೆ ಅಂತಂದಾಗ ನಮ್ಗೆ ಯಾವಾಗ್ಲೂ ನಾನು ಬ್ಯುಸಿ ಆಗಿದ್ದೀನಿ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಮಾನಸಿಕ ಗೊಂದಲದ ಸ್ಥಿತಿಲಿ ಇದ್ದೀನಿ ಅಂತ ಇದ್ದಾಗ ನಮ್ಮ ಈ ಮಾಂಸಖಂಡಗಳು ಇನ್ನು ಸ್ಪಾಸಮ್ ಹೋಗ್ಬಿಡುತ್ತೆ, ಇನ್ನು ತೊಂದರೆ ಉಂಟಾಗ್ತಾ ಹೋಗುತ್ತೆ. ಸೊ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಾಣಾಯಾಮ, ಯೋಗಾಸನ ಮಾಡುವಂತಹದ್ದು, ಈ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಧ್ಯಾನ, ಈ ರೀತಿಯಾದಂತಹ ಅಭ್ಯಾಸಗಳನ್ನ ನಾವು ಪ್ರತಿನಿತ್ಯ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಾವು ಬೆನ್ನು ನೋವನ್ನ ಗೆಲ್ಲಬಹುದು, ನಮ್ಮ ಬೆನ್ನನ್ನ ಗಟ್ಟಿಯಾಗಿಟ್ಕೋಬಹುದು, ನಮ್ಮ ಬೆನ್ನುಹುರಿಯನ್ನ ಸರಿಯಾಗಿಟ್ಕೋಬಹುದು. ಬೆನ್ನುಹುರಿಯ ಆರೋಗ್ಯಕ್ಕೆ ಇವತ್ತು ನಾನು ಹೇಳಿರುವಂತಹ ಯಾವ ಆಹಾರ ಪದಾರ್ಥವನ್ನ ನೀವು ಪ್ರತಿನಿತ್ಯ ಬಳಸ್ತಾ ಇದ್ದೀರಿ, ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.